ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ್ಮೇಲೆ ನಾನು ಸಂಸದನಾಗಿದ್ದಾಗಿಂದನು ಈಗ್ಲೂ ಮುಂದೇನು ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಹೆಚ್ಚಿಗೆ ನಮ್ಮ ಭೂಮಿ ನಮ್ಮ ಹಕ್ಕು ಹೋರಾಟದಲ್ಲಿ ಮುಳಬಾಗ್ಲಲ್ಲೂ ಹಿಂದೂ ಸ್ಮಶಾನನ ವಕ್ಫ್ ಸೇರಿಸಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಇವತ್ತು ಎಲ್ಲರಿಗೂ ಹನುಮ ಜಯಂತಿಯ ಶುಭಾಶಯಗಳು. ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಹೆಚ್ಚಿಗೆ ಹನುಮಂತನ ದೇವಸ್ಥಾನಗಳಿರೋದ್ರಿಂದ ನಮ್ಮ ಕರ್ನಾಟಕದ ಮೂಡಲ ಬಾಗಿಲು ಮುಳಬಾಗ್ಲಲ್ಲಿ ಯಾರೇ ತಿರುಪತಿಗೆ ಹೋಗ್ಬೇಕಂದ್ರೂ ಇಲ್ಲಿ ಬಂದು ಆಂಜನೇಯನ ದರ್ಶನ ಮಾಡ್ಕೊಂಡು ತಿರುಪತಿಗೆ ಹೋಗೋದು ಮೊದಲಿಂದನೂ ರೂಢಿ. ಅದೇ ರೀತಿಯಲ್ಲಿ ನಾನು ಸಂಸದನಾಗಿದ್ದಾಗಿಂದನು ಈಗ್ಲೂ ಮುಂದೇನು ಯಾವಾಗ್ಲೂ ಈ ದೇಶದಲ್ಲಿರ್ತಕ್ಕಂಥ ಎಲ್ಲಾ ಜನಕ್ಕೆ, ನಮ್ಮ ಸನ್ಮಾನ್ಯ ನರೇಂದ್ರ ಮೋದಿಜಿಯವರಿಗೆ, ನಮ್ಮ ರಾಜ್ಯದ ಪಕ್ಷದ ಅಧ್ಯಕ್ಷರಾದಂಥ ವಿಜೇಂದ್ರ ಅವರ ಆದಿಯಾಗಿ, ಅಶೋಕಣ್ಣರ ಆದಿಯಾಗಿ ಎಲ್ಲ ನಮ್ಮ ದೇಶ ಪ್ರೇಮಿಗಳಿಗೆ ಎಲ್ಲರಿಗೂ ಭಗವಂತ ಒಳ್ಳೇದ್ ಮಾಡ್ಲಿ, ಒಳ್ಳೆ ಆಯುಷ ಆರೋಗ್ಯ ಐಶ್ವರ್ಯ ಕೊಟ್ಟು ಇಲ್ಲೇನು ಕರ್ನಾಟಕ ರಾಜ್ಯದಲ್ಲಿ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ್ಮೇಲೆ ಯಾವ ರೀತಿ ವೋಟ್ ಬ್ಯಾಂಕ್ಗೋಸ್ಕರ ಇವತ್ತು ಹಿಂದೂಗಳ ದೇವಸ್ಥಾನ ಮಠ ಮಾನ್ಯಗಳನ್ನ, ಹಿಂದೂಗಳ ಸ್ಮಶಾನಗಳನ್ನ ಎಲ್ಲ ಇವಾಗ ಕಬಳಿಸಂತ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ನಮ್ಮ ಮುಳಬಾಗ್ಲಲ್ಲೂ ಆ ಥರ ಸುಮಾರು ಕೆಲಸಗಳಾಗಿರ್ತಕ್ಕಂಥದ್ದು ನಮ್ಮ ಗಮನಕ್ಕೆ ಇದೆ. ಯಾವುದೇ ಕಾರಣಕ್ಕೂ ನಮ್ಮ ಜಮೀನುಗಳನ್ನ, ನಮ್ಮ ಭೂಮಿ ನಮ್ಮ ಹಕ್ಕು ಹೋರಾಟದಲ್ಲಿ ನಾವೀಗ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಈ ವಕ್ಫ್ ಬೋರ್ಡ್ಗೆ ಏನು ಕಾನೂನು ತಿದ್ದುಪಡಿ ಮಾಡ್ತಾ ಇದ್ದಾರೆ, ಅದರಂತೆ ನಮ್ಮ ಜಮೀನುಗಳನ್ನ, ನಮ್ಮ ಮಠಮಾನ್ಯ ಜಮೀನುಗಳನ್ನ, ರೈತರ ಜಮೀನುಗಳನ್ನ, ನಮ್ಮ ಸ್ಮಶಾನದ ಜಮೀನುಗಳನ್ನ ಎಲ್ಲೆಲ್ಲಿ ವಕ್ಫ್ ಬೋರ್ಡ್ಗೆ ಸೇರಿಸಿದ್ರೆ ಅದನ್ನ ಮತ್ತೆ ನಾವು ಕಿತ್ಕೊಳ್ಳೋವರೆಗೂ ಬಿಡಲ್ಲ. ಆ ನಿಟ್ಟಿನಲ್ಲಿ ಮುಳಬಾಗ್ಲಲ್ಲೂ ಹಿಂದೂ ಸ್ಮಶಾನನ ವಕ್ಫ್ ಬೋರ್ಡ್ಗೆ ಸೇರಿಸ್ಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಇವತ್ತು ನಮ್ಮ ಹಿಂದೂಗಳಿಗೆ ತೊಂದರೆ ಕೊಡ್ತಾ ಇರ್ತಕ್ಕಂಥ ಗಮನಕ್ಕೆ ಬಂದಿದೆ. ಮುಂದಿನ ದಿವಸದಲ್ಲಿ ಏನು 426 ಸರ್ವೆ ನಂಬರ್ ಇದೆ, ಅದ್ರ ನಮ್ಗೆ ಸೇರ್ಬೇಕು ಆ ನಿಟ್ಟಿನಲ್ಲಿ ನಾವು ಹೋರಾಟ ಮಾಡ್ತೀವಿ. ಹೋರಾಟ ಮಾಡಿ ನಮ್ಮ ಭೂಮಿ ನಮ್ಮ ನಡೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಯಾವಾಗ್ಲೂ ಕರ್ನಾಟಕ ಜನತೆಯ ಪರವಾಗಿ, ಇವತ್ತೇನು ಅನ್ಯಾಯಕ್ಕೆ ಒಳಗಾಗಿರ್ತಾರೋ ಅವ್ರ ಪರವಾಗಿ ಇರುತ್ತೆ ಅಂತೇಳಿ ಇಷ್ಟಪಡ್ತೀನಿ.